ಪ್ರಬಂಧ ಮಳೆ ನೀರು ಕೊಯ್ಲು. ಪೀಠಿಕೆ ಮಳೆ ನೀರನ್ನು ಒಟ್ಟುಗೂಡಿಸುವ, ಸಂಗ್ರಹ ಮಾಡುವ ಮತ್ತು ಶೇಖರಿಸಿಟ್ಟುಕೊಳ್ಳುವ ವಿಧಾನಕ್ಕೆ ಮಳೆ ನೀರು ಕೊಯ್ಲು ಎನ್ನುವರು. ಕುಡಿಯುವ ನೀರನ್ನು ಒದಗಿಸಲು, ಜಾನುವಾರುಗಳಿಗೆ ನೀರನ್ನು ಒದಗಿಸಲು, ನೀರಾವರಿಗಾಗಿ ವ್ಯವಸ್ಥೆ, ಅಂತರ್ಜಲ ಹೆಚ್ಚಿಸುವ ಪ್ರಕ್ರಿಯೆಯಲ್ಲಿ ಕೊಯ್ಲು ಪದ್ಧತಿ ಬಳಸಲಾಗುತ್ತದೆ. ವಿಷಯ ನಿರೂಪಣೆ. ಮನೆಗಳು, ಗುಡಾರಗಳು, ಸ್ಥಳೀಯ ಸಾರ್ವಜನಿಕ ಕಟ್ಟಡಗಳ ಚಾವಣಿಗಳಿಂದ ಸಂಗ್ರಹಿಸಲಾದ ಮಳೆ ನೀರು ಕುಡಿಯುವ ನೀರಿಗೆ ತನ್ನದೇ ಆದ ಪ್ರಮುಖ ಕೊಡುಗೆ ನೀಡಿದೆ. ಮಳೆ ನೀರು ಕೊಯ್ಲಿನ ವ್ಯವಸ್ಥೆಯನ್ನು ಸ್ಥಳೀಯವಾಗಿ ದೊರೆಯುವ ಹೆಚ್ಚು ದುಬಾರಿಯಲ್ಲದ ಸಾಮಗ್ರಿಗಳಿಂದ ನಿರ್ಮಿಸಬಹುದು. ಈ ಕೆಳಗಿನಂತೆ ಮಳೆ ನೀರು ಕೊಯ್ಲಿನ ಉಪಯೋಗವನ್ನು ತಿಳಿಯಬಹುದು. ಅಂತರ್ಜಲ ಮಟ್ಟ ಹೆಚ್ಚಿಸಲು ಸಹಕಾರಿಯಾಗುತ್ತದೆ. ನಗರ ಪ್ರದೇಶಗಳಲ್ಲಿ ಗಿಡ ಮರದ ಸುತ್ತ ಮಣ್ಣಿನ ತೇವಾಂಶವನ್ನು ಹೆಚ್ಚಿಸಬಹುದು. ಶೌಚಾಲಯಗಳನ್ನು ಸ್ವಚ್ಛಗೊಳಿಸಲು ಬಳಸಬಹುದು. ಗೃಹ ಚಟುವಟಿಕೆಗೆ ಮಳೆ ನೀರನ್ನು ಬಳಸಬಹುದು. ಜಾನುವಾರುಗಳಿಗೆ ಕುಡಿಯಲು ಬಳಸಬಹುದು. ನೀರಾವರಿಗೆ ನೀರನ್ನು ಬಳಸಿ ಕೃಷಿ ಉತ್ಪಾದನೆ ಹೆಚ್ಚಿಸಬಹುದು. ದೊಡ್ಡ ಜಲಾಶಯಗಳಿಗೆ ಹರಿದು ಹೋಗುವ ಹೂಳಿನ ಪ್ರಮಾಣ ಕಡಿಮೆ ಮಾಡಬಹುದು. ಮಳೆ ನೀರು ಕೊಯ್ಲು ಮಾಡಿದ ನಂತರ ನಿರ್ವಹಣಾ ಕ್ರಮಗಳು. ಮನೆಯ ಹೆಂಚು, ತಾರಸಿಯ ಮೇಲ್ಮೈಯನ್ನು ಗಲೀಜಾಗದಂತೆ ನೋಡಿಕೊಳ್ಳಬೇಕು. ಕೊಯ್ಲು ಮಾಡಿದ ಸ್ಥಳದಲ್ಲಿ ಕ್ರಿಮಿನಾಶಕಗಳನ್ನು, ರಾಸಾಯನಿಕಗಳನ್ನು ಸಂಗ್ರಹಿಸಬಾರದು. ಕೊಯ್ಲು ಮಾಡಿದ ಸಂಗ್ರಹಿಸಿ ನೀರಿನ ತೊಟ್ಟಿಯನ್ನು ತೆರೆದಿರಬಾರದು. ಮಳೆ ನೀರು ಮಲಿನವಾಗದಂತೆ ಎಚ್ಚರ ವಹಿಸಬೇಕು. ನೀರು ಪುಟರೆಯನ್ನು ತುಂಬಿಸಲು ಈ ಪದ್ಧತಿಯನ್ನು ಅಳವಡಿಸಿಕೊಳ್ಳಲಾಗುತ್ತದೆ. ಸ್ಥಳೀಯವಾಗಿ ದೊರೆಯುವ ಹೆಚ್ಚು ದುಬಾರಿಯಲ್ಲದ ಸಾಮಗ್ರಿಗಳಿಂದ ಸರಳವಾಗಿ ನಿರ್ಮಿಸಬಹುದು. ಹೀಗೆ ನಿರ್ಮಿಸಿದ ಸ್ಥಳದ ಸುತ್ತಲೂ ನೈರ್ಮಲೀಕರಣವನ್ನು ಕಾಪಾಡುವುದು ನಮ್ಮ ಕರ್ತವ್ಯವಾಗಿದೆ. ಉಪಸಂಹಾರ. ಮಳೆ ನೀರು ಕೊಯ್ಲು ವಿಧಾನವು ನೀರನ್ನು ಸಂಗ್ರಹಿಸುವ ಉತ್ತಮ ವಿಧಾನವಾಗಿದ್ದು, ನೀರನ್ನು ಸಂಗ್ರಹಿಸಿದಷ್ಟೇ ನಮ್ಮ ಭಾರತ ದೇಶದಲ್ಲಿ ಕೆಲವು ಕಡೆ ಮಳೆ ನೀರು ಕೊಯ್ಲು ಮಾಡಲಾಗುತ್ತಿದೆ. ನೈಸರ್ಗಿಕ ಸಂಪನ್ಮೂಲವನ್ನು ಉಳಿಸುವುದು ನಮ್ಮ ಉದಾತ್ತ ಕೆಲಸ. ಭವಿಷ್ಯಕ್ಕಾಗಿ ಏನನ್ನಾದರೂ ಉಳಿಸಬೇಕಾಗಿದೆ. ಹೆಚ್ಚು ನೀರು ಉಳಿಸಬೇಕು ಮತ್ತು ಅದನ್ನು ಸರಿಯಾಗಿ ಬಳಸಬೇಕು.